ಬಾಗಲಕೋಟೆ ಉಪಚುನಾವಣೆ ವೇಳೆ ವೀರಶೈವ ಒಳಪಂಗಡಗಳ ಒಕ್ಕೂಟದ ಸಭೆಯಲ್ಲಿ ಅಲ್ಪಸಂಖ್ಯಾತರು ಹಾಗೂ ಕುರುಬ ಸಮುದಾಯವನ್ನು ಶಾಸಕ ಸಿಸಿ ಪಾಟೀಲ್ ಅವಮಾನಿಸಿದ್ದಾರೆ. ಕೂಡಲೇ ಅವರ ಶಾಸಕ ಸ್ಥಾನ ರದ್ದುಪಡಿಸಬೇಕು ಅಂತ ಹಾಲುಮತ ಮಹಾಸಭಾ ರಾಜ್ಯಾಧ್ಯಕ್ಷ ರುದ್ರಣ್ಣ ಗುಳಗುಳಿ ಆಗ್ರಹಿಸಿದ್ರು. ರಾಜ್ಯದಲ್ಲಿ 10% ಕುರುಬ ಸಮುದಾಯವಿದೆ. ಆದರೆ ಪ್ರತಿಯೊಂದು ಸರ್ಕಾರಗಳು ಸಾಮಾಜಿಕ, ಆರ್ಥಿಕವಾಗಿ, ರಾಜಕೀಯವಾಗಿ ಕುರುಬ ಸಮುದಾಯಕ್ಕೆ ನ್ಯಾಯ ಮಾಡಿವೆ. 10% ಇರುವ ಈ ಸಮುದಾಯಕ್ಕೆ ರಾಜಕೀಯದಲ್ಲಿ ಕೇವಲ 0.2% ಮಾತ್ರ ಅವಕಾಶ ನೀಡಲಾಗಿದೆ. ಹಿಂದಿನ ಬಿಜೆಪಿ ಸರ್ಕಾರ ಕುರುಬ ಸಮುದಾಯವನ್ನು ಎಸ್ಟಿಗೆ ಸೇರಿಸುವಂತೆ ಕ್ಷೇತ್ರಕ್ಕೆ ಶಿಫಾರಸು ಮಾಡಿತ್ತು. ಈಗ ಅದೇ ಪಕ್ಷದ ಶಾಸಕ ಸಿಸಿ ಪಾಟೀಲ್ ಕುರುಬರನ್ನು ದೂರ ಇಡಬೇಕು ಎಂದು ಹೇಳುವ ಮೂಲಕ ಅಖಂಡ ಕುರುಬ ಸಮುದಾಯಕ್ಕೆ ಅವಮಾನ ಮಾಡಿದ್ದಾರೆ ಎಂದು ಕಿಡಿಕಾರಿದ್ದಾರೆ. ಈ ಸಮುದಾಯ ಇನ್ನೂ ಕೂಡ ಅದೇ ಸ್ಥಿತಿಯಲ್ಲಿ ಇರತಕ್ಕಂಥದ್ದು. ಯಾಕಂದ್ರೆ ಎನಾಲಿಸಿಸ್ ರಿಪೋರ್ಟ್ ಹೇಳ್ತದೆ 10% ಇರುವಂತಹ ಸಮುದಾಯಕ್ಕೆ ಕೇವಲ ಇದುವರೆಗೂ ರಾಜಕೀಯ ಪ್ರಾತಿನಿಧ್ಯ 0.02% ಸಿಕ್ಕಿರ್ತಕ್ಕಂಥದ್ದು. ಬಹಳ ನೋವಿನ ಸಂಗತಿ. ಇವತ್ತು ಇಂತಹ ಪರಿಸ್ಥಿತಿಯೊಳಗೆ ಇಡೀ ಕುರುಬ ಸಮುದಾಯ ರಾಜ್ಯದಲ್ಲಿ ಜೀವನವನ್ನ ಸಾಗಿಸ್ತಾ ಇದೆ. ಪ್ರತಿಯೊಂದು ಸರ್ಕಾರಗಳು ಇದಕ್ಕೆ ನ್ಯಾಯ ಕೊಡಿಸಬೇಕು, ಸಾಮಾಜಿಕ ಭದ್ರತೆಯನ್ನು ಒದಗಿಸಬೇಕು ಅನ್ನುವಂತ ನಿಟ್ಟಿನೊಳಗೆ ಪ್ರಯತ್ನಗಳನ್ನ ಮಾಡ್ತಾ ಇದೆ. ಆ ಹಿನ್ನೆಲೆಯೊಳಗೆ ಹಿಂದಿನ ಭಾರತೀಯ ಜನತಾ ಪಕ್ಷದ ಸರ್ಕಾರ ಈ ಪರಿಶಿಷ್ಟ ಪಂಗಡದಲ್ಲಿ ಇರ್ತಕ್ಕಂಥ ಈ ಸಮುದಾಯವನ್ನ ಕೇಂದ್ರಕ್ಕೆ ಶಿಫಾರಸು ಮಾಡ್ತಕ್ಕಂಥದ್ದು ಒಂದು ಕಡೆ ಆದ್ರೆ, ಅದೇ ಒಂದು ಸರ್ಕಾರದಲ್ಲಿ ಇರ್ತಕ್ಕಂಥ ಅದೇ ಒಂದು ಪಕ್ಷದ ಒಬ್ಬ ಶಾಸಕ ತನ್ನ ಬೇಜವಾಬ್ದಾರಿತನದಿಂದ, ಯಾಕಂದ್ರೆ ಒಬ್ಬ ಶಾಸಕನಾಗಿ ಏನು ಜವಾಬ್ದಾರಿಗಳು ಇರ್ತವೆ ಅನ್ನುವಂಥದ್ದನ್ನ ಅರ್ಥವಾಗಲಾರ್ದಂತ ಒಬ್ಬ ಶಾಸಕ ಸಿಸಿ ಪಾಟೀಲ್ ಅಲ್ಲಿ ಏನ್ ಹೇಳ್ತಾರೆ ಅಂತಂದ್ರೆ, ತಮ್ಮ ಸಮುದಾಯದ ಒಂದು ಸಭೆಯೊಳಗೆ ಇವರನ್ನ ದೂರ ಇಡಬೇಕು, ಪದ ಬಳಕೆ ನೋಡ್ರಿ, ಇವರನ್ನ ದೂರ ಇಡಬೇಕು. ಎಲ್ಲ ಸರ್ಕಾರಗಳ ಚಿಂತನೆ ಸಮಾಜಮುಖಿಯಾಗಿ ಪ್ರತಿಯೊಬ್ಬರನ್ನು ಕೂಡ ಸಾಮಾಜಿಕ ವ್ಯವಸ್ಥೆಯಲ್ಲಿ ತರಬೇಕು ಅನ್ನುವಂಥದ್ದನ್ನ ಒಂದು ಕಡೆ ಆದ್ರೆ, ಒಬ್ಬ ಶಾಸಕಾಂಗದ ಒಬ್ಬ ಶಾಸಕನಾಗಿ ಒಂದು ಇಡೀ ಸಮುದಾಯವನ್ನ ದೂರ ಇಡ್ತಕ್ಕಂತ ಮನಸ್ಥಿತಿಯ ಶಾಸಕ ಯಾವ ರೀತಿ ಇವರು ಇರಬೇಕು ಅನ್ನುವಂಥದ್ದನ್ನ ನಾವು ಗಂಭೀರವಾಗಿ ಆಲೋಚನೆ ಮಾಡಬೇಕಾಗುತ್ತೆ. ಸಂಪೂರ್ಣ ನ್ಯೂಸ್, ಇದು ನೊಂದವರ ಧ್ವನಿ.